ಒಕ್ಕೂಟ ಸರ್ಕಾರವು ತಂದಿರುವ ವಕ್ಫ್ ಕಾಯ್ದೆಯನ್ನು ಸುಪ್ರೀಂ ಕೋರ್ಟಿನಲ್ಲಿ ಪ್ರಶ್ನಿಸಿರುವ ತಕರಾರು ಅರ್ಜಿಗಳನ್ನು ವಜಾ ಮಾಡುವಂತೆ ಕೇಂದ್ರ ಸರ್ಕಾರವು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಸಲ್ಲಿಸಿತು. ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಈಗಾಗಲೇ ಜಾರಿಗೊಂಡಿದ್ದು, ಮೊದಲ ಸುಪ್ರೀಂ ವಿಚಾರಣೆಯಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವುದಾಗಿ ಕೇಂದ್ರ ಸರ್ಕಾರದ ಪರ ಅಟಾರ್ನಿ ಜನರಲ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಆಶ್ವಾಸನೆ ನೀಡಿದರು. ಎಲ್ಲ ತಕರಾರು ಅರ್ಜಿ ವಜಾ ಮಾಡುವಂತೆ ಅಲ್ಪಸಂಖ್ಯಾತ ಸಚಿವಾಲಯದ ಕಾರ್ಯದರ್ಶಿ ಶೇರ್ ಶಾ ಸಿ ಶೇಖ್ ಮೊಹಿದ್ದೀನ್ ಅವರು ಕೇಂದ್ರ ಸರ್ಕಾರದ ಪರ ಅಫಿಡವಿಟ್ ಸಲ್ಲಿಸಿದರು. ತಕರಾರು ಅರ್ಜಿಗಳ ವಿರುದ್ಧದ ಈ ಅಫಿಡವಿಟ್ 1332 ಪುಟಗಳಷ್ಟು ವಿವರಗಳನ್ನು ಒಳಗೊಂಡಿದೆ. ಇದು ಸಂಸತ್ತಿನಲ್ಲಿ ಕ್ರಮವಾಗಿ ಪಾಸಾಗಿ ಸರಿಯಾಗಿ ಹೊರಬಂದಿರುವ ಕಾಯ್ದೆ. ನ್ಯಾಯಾಲಯ ಇದನ್ನು ವಿಶ್ಲೇಷಿಸಲಿ, ಆದರೆ ರದ್ದುಪಡಿಸುವುದು ಸರಿಯಲ್ಲ ಎಂದು ಅಫಿಡವಿಟ್ನಲ್ಲಿ ವಿವರಿಸಲಾಗಿದೆ. 2013ರ ಬಳಿಕ 20 ಲಕ್ಷ ಹೆಕ್ಟೇರ್ ವಕ್ಫ್ ಆಸ್ತಿ ಎಂದು ಸೇರ್ಪಡೆಗೊಂಡಿದೆ ಎಂದು ಹೇಳಲಾಗಿದೆ. ವಕ್ಫ್ ಪರ ವಾದಿಸುವವರ ಯಾವುದಕ್ಕೂ ಸರಿಯಾದ ದಾಖಲೆಯಿಲ್ಲ. ಈ ಕಾಯ್ದೆಯು ವಕ್ಫ್ ರಕ್ಷಣೆಗಾಗಿ ಎಂದು ಅಫಿಡವಿಟ್ನಲ್ಲಿ ವಿವರಿಸಲಾಗಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ದೆಹಲಿ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.